ನಮಸ್ಕಾರ, ಎಲ್ಲರಿಗೂ ಗೋಡೆಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಮಾರ್ಚ್ 2026ನ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಮಾರ್ಚ್ ಮಂತಲ್ಲಿ, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ ಮಾರ್ಚ್ ಮಂತ್ ಬಗ್ಗೆ, ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಮಾರ್ಚ್ ಮಂತ್ ಬಗ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಓಕೆ, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ಡೀಪಾಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನಿಸಿದ್ದು, ಡೀಪಾಗಿ ಉಸಿರಾಡಬೇಕು ಅಂತ ಅನಿಸಿದ್ದು. ಡೀಪಾಗಿ ಉಸಿರಾಡೋದಕ್ಕೆ ನಾನು ಪರ್ಮಿಷನ್ ಕೊಡ್ತಾ ಇರೋದು. ಲೈಕ್ ಐ ಕ್ಯಾನ್ ಡೀಪ್ ಬ್ರೀತ್ ಆ್ಯಂಡ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಅಂತ ಹೇಳಿ. ಮೇ ಬಿ ಲೈಫ್ ಸ್ವಲ್ಪ ಸ್ಟ್ರಗಲ್ ಇದ್ದಿರ್ಬೋದು ಇತ್ತೀಚೆಗೆ, ಅಥವಾ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಿರ್ಬೋದು ಫೆಬ್ರವರಿ ಮಂತಲ್ಲಿ, ಅಥವಾ ಜನರಲ್ ಆಗಿ ಆ ಬ್ರೇಕ್ ತೊಗೊಳೋದಕ್ಕೆ ಅಥವಾ ರಿಲ್ಯಾಕ್ಸ್ ಮಾಡೋದಕ್ಕೆ ಅಷ್ಟು ಟೈಮ್ ಇಲ್ಲದೆ ಇರ್ಬೋದು. ಅಥವಾ ಇನ್ ಜನರಲ್ ಆಗಿ ಆ ಮೈಂಡಲ್ಲಿ ಏನು ಓವರ್ಲೋಡ್ ಆಗಿದೆ ಅಥವಾ ಫಿಸಿಕಲಿ ಏನು ಓವರ್ಲೋಡ್ ಆಗಿದೆ ಅದನ್ನು ಡ್ರಾಪ್ ಮಾಡಿ ಮಾರ್ಚ್ ಮಂತಲ್ಲಿ ಯು ಮೇ ಫೀಲ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳಿ. ಅಥವಾ ಯು ಮೇ ಫೀಲ್ ಒಂದು ಏರಿಯಾನಲ್ಲಿ ಇಂಬ್ಯಾಲೆನ್ಸ್ ಆಗಿದೆ, ಇನ್ನೊಂದು ಏರಿಯಾನಲ್ಲಿ ಓವರ್ ಆಗಿ ಕೊಡ್ತಾ ಇದ್ದೀವಿ. ಮೇ ಬಿ ವರ್ಕ್ ಲೈಫಲ್ಲಿ ತುಂಬ ಫೋಕಸ್ ಮಾಡಿದ್ದೀವಿ, ನಮ್ಮ ಪರ್ಸ್ನಲ್ ಲೈಫನ್ನು ಇಗ್ನೋರ್ ಮಾಡಿದ್ದೀವಿ. ಮೇ ಬಿ ನಾವು ರಿಲೇಷನ್ಶಿಪ್ಪಿಗೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ, ನಮ್ಮ ಹೆಲ್ತನ್ನು ಆಬ್ಸಲ್ಯೂಟ್ಲಿ ಇಗ್ನೋರ್ ಮಾಡಿದ್ದೀವಿ. ಸೊ ಇನ್ ಸಮ್ ಏರಿಯಾ ಎಲ್ಲಿ ನಾವು ಸಿಕ್ಕಾಪಟ್ಟೆ ಇಗ್ನೋರ್ ಮಾಡಿದ್ದೀವಿ ನಮ್ಮನ್ನು ನಾವು, ಆ ಏರಿಯಾನಲ್ಲಿ ವಿ ಆರ್ ಕೈಂಡ್ ಆಫ್ ಬ್ರಿಂಗಿಂಗ್ ದ ಬ್ಯಾಲೆನ್ಸ್. ಕೆಲವ್ರಿಗೆ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ರೆ ಇತ್ತೀಚೆಗೆ ಏನು ಮಾಡೋದಕ್ಕೆ ಹೋದ್ರೂ ಯು ಫೀಲ್ ಸೀರಿಯಸ್. ಲೈಕ್ ಲೈಫ್ ತುಂಬಾ ಸೀರಿಯಸ್ಸು, ತುಂಬಾ ಸ್ಟ್ರಿಕ್ಟು, ತುಂಬಾ ಸ್ಟ್ರೇಟ್ ಲೈನು, ತುಂಬಾ ಲೈಕ್ ಪ್ಲ್ಯಾನನ್ನು ಫಾಲೋ ಮಾಡ್ತಾ ಇರೋದು. ಇದು ಇದೇ ರೀತಿ ಆಗಬೇಕು, ಇದು ಹೀಗೆ ಇರಬೇಕು ಅಂತ ಹೇಳಿ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಓವರ್ಲೋಡೆಡ್ ಎನರ್ಜಿ ನಮಗೆ ಮೇ ಬಿ ಜಾನ್ವರಿನಲ್ಲಿ, ಫೆಬ್ರವರಿನಲ್ಲಿ, ಅಥವಾ ಜನರಲ್ ಆಗಿ ಯು ಮೇ ಫೀಲ್ ಓವರ್ಲೋಡೆಡ್ ಮೆಂಟಲಿ, ಫಿಸಿಕಲಿ ಆರ್ ಎಮೋಷ್ನಲಿ. ಮಾರ್ಚ್ ಮಂತಲ್ಲಿ ಅದನ್ನು ಡ್ರಾಪ್ ಮಾಡ್ತಾ ಇರೋ ಥರ ಇದೆ. ಅಟ್ಲೀಸ್ಟ್ ಬ್ರೇಕ್ ತೊಗೊಳ್ತಾ ಇರೋ ಥರ ಇದೆ. ನಮ್ಮ ಇನ್ನರ್ ಚೈಲ್ಡನ್ನ ಆಚೆ ಸ್ವಲ್ಪ ಆಟ ಆಡೋದಕ್ಕೆ ಬಿಡ್ತಾ ಇರೋ ಥರ ಇದೆ. ಮೇ ಬಿ ಅ ಸ್ಮಾಲ್ ವೆಕೇಷನ್ ಆರ್ ಅ ಬ್ರೇಕ್, ಅಥವಾ ಫ್ರೆಂಡ್ಸನ್ನ ಮೀಟ್ ಮಾಡೋದು, ಅಥವಾ ನಿಮಗೆ ಇಷ್ಟವಾಗಿರುವಂಥ ಹಾಬಿನ ಮತ್ತೆ ರೆಸ್ಯೂಮ್ ಮಾಡೋದು. ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಅಥವಾ ಡಾನ್ಸಿಂಗ್ ಇರ್ಬೋದು, ಅಥವಾ ಜನರಲ್ ಆಗಿ ವಾಕಿಗೆ ಹೋಗೋದಿರ್ಬೋದು. ಬರೀ ಮನೆಯಲ್ಲೇ ಎಕ್ಸಸೈಸ್ ಮಾಡ್ತಾ ಇದ್ರಿ, ಮೇ ಬಿ ಮಾರ್ಚ್ ಮಂತಲ್ಲಿ ಯು ಮೇ ಗೋ ಔಟ್, ಸ್ವಲ್ಪ ಆಚೆ ಹೋಗಿ ನೇಚರ್ ಜೊತೆ ಕನೆಕ್ಟ್ ಆಗೋದು, ಮರ ಗಿಡಗಳಿರೋ ಕಡೆ ಡೀಪಾಗಿ ಉಸಿರಾಡ್ತಾ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡ್ತಾ ಇರೋ ಥರ ಇದೆ ಮಾರ್ಚ್ ಮಂತಲ್ಲಿ. ಸೊ ದೆರ್ ಇಸ್ ಡೀಪ್ ರಿಲ್ಯಾಕ್ಸಿಂಗ್ ಆರ್ ನೀಡ್ ಟು ರಿಲ್ಯಾಕ್ಸ್. ಸೊ ದಟ್ ಈಸ್ ದ ಎನರ್ಜಿ. ಯಾಕಂದರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಮೈ ಹಾರ್ಟ್ ಈಸ್ ಬೀಟಿಂಗ್ ಫಾಸ್ಟ್, ಪಾಲ್ಪಿಟೇಷನ್ ಥರ, ಲೈಕ್ ಹಾರ್ಟ್ ಪಾಲ್ಪಿಟೇಷನ್ ಥರ, ಲೈಕ್ ಐ ಆಮ್ ಓವರ್ ಎಕ್ಸರ್ಟಿಂಗ್, ಓವರ್ ಆಗಿ ನನ್ನ ಎನರ್ಜಿನ ಯೂಸ್ ಮಾಡಿಬಿಟ್ಟಿದ್ದೀನಿ. ನಾವು ಐ ಹ್ಯಾವ್ ಟು ಟೇಕ್ ಬ್ಯಾಕ್ ನನ್ನ ಎನರ್ಜಿನ, ಹ್ಯಾವ್ ಟು ರೀಲ್ ಬ್ಯಾಕ್ ನನ್ನ ಎನರ್ಜಿನ. ತುಂಬ ದೂರ ನನ್ನ ಎನರ್ಜಿ ಹರಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ, ಅನ್ವಾಂಟೆಡ್ ಆಗಿ ಎನರ್ಜಿ ಲೀಕ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಹ್ಯಾವ್ ಟು ರೀಲ್ ಬ್ಯಾಕ್ ನನ್ನ ಎನರ್ಜಿನ. ಐ ನೀಡ್ ಮೈ ಎನರ್ಜಿ, ಐ ನೀಡ್ ಮೈ ಪವರ್ ಬ್ಯಾಕ್ ಅನ್ನೋ ಥರ. ಐ ನೀಡ್ ಟು ಪೋರ್, ನನ್ನ ಗ್ಲಾಸ್, ನನ್ನ ಜಾರಲ್ಲಿ ನೀರಿಲ್ಲ, ಬೇರೆಯವರಿಗೆ ಹೇಗೆ ನೀರು ಕೊಡೋದು. ಸೊ ನನ್ನಲ್ಲೇ ಆ ಎನರ್ಜಿ ಲೆವೆಲ್ ಇಲ್ಲ, ಬಿಕಾಸ್ ಸಿಕ್ಕಾಬಟ್ಟೆ ಕೊಟ್ಬಿಟ್ಟಿದ್ದೀನಿ, ಅಥವಾ ಓವರ್ ಆಗಿ ಇನ್ವಾಲ್ವ್ ಆಗಿದ್ದೀನಿ ಸಿಚುವೇಶನ್ಗಳಲ್ಲಿ ಅಥವಾ ಲೈಫಲ್ಲಿ. ಸೊ ಮಾರ್ಚ್ ಮಂತಲ್ಲಿ ಐ ವಾಂಟ್ ಟು ರಿಲ್ಯಾಕ್ಸ್, ಐ ವಾಂಟ್ ಟು ಟೇಕ್ ಡೀಪ್ ಬ್ರೆತ್. ಡೀಪಾಗಿ ಉಸಿರಾಡಬೇಕು. ಐ ಕ್ಯಾನ್ ನಾಟ್ ಕಂಟಿನ್ಯೂ, ಇದೇ ಥರ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇದೇ ಥರ ಸ್ಟ್ರೆಸ್ ಲೆವೆಲಲ್ಲಿ ಐ ಹ್ಯಾವ್ ಟು ಆ್ಯಡ್ ಸ್ವಲ್ಪ ಫನ್ನನ್ನು, ಸ್ವಲ್ಪ ಕಲರನ್ನು, ಸ್ವಲ್ಪ ಬ್ರೇಕನ್ನ, ಸ್ವಲ್ಪ ಡೀಪ್ ಬ್ರೀದಿಂಗನ್ನ, ಯೋಗನ, ಅಥವಾ ಹಾಬಿನ, ಅಥವಾ ಹ್ಯಾಬಿಟ್ನ, ಅಥವಾ ಹೊಸ ರೂಟೀನನ್ನು, ಸಮಥಿಂಗ್ ವಿ ಆರ್ ಚೇಂಜಿಂಗ್ ಮಾರ್ಚ್ ಮಂತಲ್ಲಿ. ನಮ್ಮ ಸೋಲನ್ನ ನರಿಶ್ ಮಾಡೋದಕ್ಕೆ, ನಮ್ಮ ಫಿಸಿಕಲ್ ಬಾಡಿನ ನರಿಶ್ ಮಾಡೋದಕ್ಕೆ ವಿ ಆರ್ ಮದರಿಂಗ್ ಅವರ್ ಸೆಲ್ಫ್ ಮಾರ್ಚ್ ಮಂತಲ್ಲಿ. ಈಗ ನಮ್ಮ
ತಾಯಿ ನಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾರೆ ಆ್ಯಸ್ ಅ ಸೆಪ್ರೇಟ್ ಫಿಸಿಕಲ್ ಪರ್ಸನ್, ಸೊ ಅದೇ ರೀತಿ ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ಳೋದು. ಬೇರೆಯವ್ರು ನಮ್ಮನ್ನು ನೋಡ್ಕೊಳ್ಳಿ ಅಂತ ವೇಟ್ ಮಾಡ್ದಿರಾ, ಅಥವಾ ಬೇರೆಯವ್ರು ನಮಗೆ ಹೇಳಲಿ ಗೋ ಟೇಕ್ ಕೇರ್ ಅಂತ ಹೇಳಲಿ ಅನ್ನೋದನ್ನು ವೇಟ್ ಮಾಡ್ದಿರಾ. ಹೌ ಕ್ಯಾನ್ ವಿ ಟೇಕ್ ಕೇರ್, ನಮ್ಮನ್ನು ನಾವು ಹೇಗೆ ಕೇರ್ ಮಾಡೋದು, ನಮಗೆ ಬೇಕಾಗಿರೋದನ್ನ ನಾವು ಹೇಗೆ ತಗೊಳ್ಳೋದು, ಅಥವಾ ಹೇಗೆ ನಮಗೆ ಕೊಟ್ಕೊಳ್ಳೋದು. ನಾವು ಬೇರೆಯವ್ರಿಗೆ ಪ್ರೀತಿ ಕೊಡಬೇಕು ಅಂತ ಹಾತೊರಿತೀವಿ, ನಮಗೇನೆ ಆ ಪ್ರೀತಿನ ಹೇಗೆ ಕೊಟ್ಕೊಳ್ಳೋದು. ಬೇರೆಯವ್ರನ್ನ ನೋಡ್ಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ, ಬಟ್ ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವ. ಬೇರೆಯವ್ರಿಗೆ ಏನಾದರೂ ಆದರೆ ಲೈಕ್ ಯು ಆರ್ ಆಲ್ವೇಸ್ ದೇರ್ ಎಲ್ಲರಿಗೂ, ಬಟ್ ನಿಮಗೆ ನೀವು ಇದ್ದೀರಾ. ಸೊ ದೇರ್ ಇಸ್ ಸಮ್ ಎಲಿಮೆಂಟ್ ಆಫ್ ರಿಲ್ಯಾಕ್ಸೇಷನ್ ಆ್ಯಂಡ್ ರೀಚಾರ್ಜ್ ಮಾಡ್ಕೊಳ್ತಾ ಇರೋದು ನಿಮ್ಮ ಎನರ್ಜಿನ. ಯು ಆರ್ ಪುಲ್ಲಿಂಗ್ ಬ್ಯಾಕ್ ನಿಮ್ಮ ಎನರ್ಜಿನ, ಆ್ಯಂಡ್ ದೆನ್ ಯು ಆರ್ ಟೇಕಿಂಗ್ ಅ ಸ್ಟೆಪ್ ಬ್ಯಾಕ್. ಎಲ್ಲಿ ಓವರಾಗಿ ಎಕ್ಸ್ಟೆಂಡ್ ಮಾಡಿದ್ದೀರಾ, ಎಲ್ಲಿ 10 ಹೆಜ್ಜೆ ಮುಂದೆ ಹೊರಟೋಗಿದ್ದೀರಾ, ಅಷ್ಟೊಂದು ಮುಂದೆ ಹೋಗಿ ಇನ್ವಾಲ್ವ್ ಆಗೋ ಅಷ್ಟು ನೆಸೆಸಿಟಿ ಇಲ್ಲ, ಇನ್ನೂ ಟೈಮ್ ಇದೆ. ಲೆಟ್ಸ್ ಸ್ಲೋ ಡೌನ್ ಸ್ವಲ್ಪ, ಲೆಟ್ಸ್ ರಿಲ್ಯಾಕ್ಸ್ ಸ್ವಲ್ಪ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೈಕ್ ದೇ ಆರ್ ಪುಲ್ಲಿಂಗ್ ಯು ಬ್ಯಾಕ್ ಆ ಮನೆಗೆ, ಟು ಯೋರ್ ಹೋಮ್, ಟು ಯೋರ್ ಸೆಂಟರ್. ನಿಮ್ಮ ಸೆಂಟರ್ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರನ ತೋರಿಸ್ತಾ ಇರೋದು, ಅಂದರೆ ನಿಮ್ಮ ಮಣಿಪುರ ಚಕ್ರ, ನಿಮ್ಮ ಸ್ವಾಧಿಷ್ಠಾನ ಚಕ್ರನ ತೋರಿಸ್ತಾ ಇರೋದು. ಸೊ ಲೆಟ್ಸ್ ಬ್ರಿಂಗ್ ಬ್ಯಾಕ್ ಆ ಸೋಲನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾ ಇರೋ ಥರ ಇದೆ, ಅಥವಾ ನಮ್ಮ ಎನರ್ಜಿನ ವಾಪಸ್ ನಮಗೆ ನಾವು ಕೊಟ್ಕೊಳ್ತಾ ಇರೋದು. ಲೈಕ್ ವಿ ಆರ್ ಫೈಂಡಿಂಗ್ ನಮ್ಮ ಸೆಂಟರ್ನ, ನಮ್ಮ ಬ್ಯಾಲೆನ್ಸನ್ನ, ನಾವು ಕಳ್ಕೊಂಡಿರೋಂಥ ಎನರ್ಜಿನೆಲ್ಲ ಮತ್ತೆ ರೀಗೇನ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇರೋ ಥರ ಇದೆ. ಮೇ ಬಿ ಯು ಮೇ ಮೀಟ್ ನಿಮ್ಮ ಫ್ರೆಂಡನ್ನ, ನಿಮ್ಮ ಎನರ್ಜಿ ಬೂಸ್ಟ್ ಮಾಡುವಂಥ ಫ್ರೆಂಡ್ಸ್ನ ಮೀಟ್ ಮಾಡೋದು, ಅಥವಾ ನಿಮ್ಮ ಎನರ್ಜಿ ಬೂಸ್ಟ್ ಮಾಡುವಂಥ ಕೆಲಸಗಳನ್ನ ಮಾಡೋದು. ಮೇ ಬಿ ದೇವಸ್ಥಾನಕ್ಕೆ ಹೋಗೋದಿರ್ಬೋದು. ಎನಿಥಿಂಗ್ ನಿಮ್ಮ ಪ್ರಕಾರ ಎನರ್ಜಿ ಬೂಸ್ಟ್ ಮಾಡೋದು ಅಂದರೆ ಏನು, ಆ ಥರ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಇದು ಮಾಡ್ತಾ ಇರೋದು ನೀವು ಇಂಟ್ಯೂಟಿವ್ ಆಗಿ ನಿಮಗೆ ಗೊತ್ತಾಗ್ತಾ ಇದೆ ಯು ಆರ್ ಓವರ್ ಗಿವಿಂಗ್ ಅಂತ ಹೇಳಿ, ಅಥವಾ ಯು ಆರ್ ಓವರ್ ಇನ್ವಾಲ್ವಿಂಗ್. ಆ ಸ್ಟ್ರೆಸ್ ಲೆವೆಲ್ಲು, ಮೆಂಟಲ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರ್ಬೋದು. ಸೊ ಇಂಟ್ಯೂಟಿವ್ಲಿ ನಿಮ್ಮ ಬಾಡಿ ಇಟ್ ಈಸ್ ರೀಲಿಂಗ್ ಬ್ಯಾಕ್, ನಿಮ್ಮ ಮೈಂಡು ಇಟ್ ಈಸ್ ರೀಲಿಂಗ್ ಬ್ಯಾಕ್, ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ಸ್ಕ್ರೀಮಿಂಗ್ ನಮಗೆ ಸ್ಟಾಪ್, ಲೆಟ್ಸ್ ಟೇಕ್ ಅ ಬ್ರೇಕ್. ನಾವು ಇನ್ನು ಮುಂದೆ ಹೋಗೋದಕ್ಕೆ ಮುಂಚೆ, ಅಥವಾ ನೆಕ್ಸ್ಟ್ ಇನ್ನೇನಾದರೂ ಮಾಡೋದಕ್ಕೆ ಮುಂಚೆ ವಿ ನೀಡ್ ಅ ಬ್ರೀದರ್ ಅಂತ ಹೇಳಿ, ಅಥವಾ ವಿ ನೀಡ್ ನಮ್ಮ ಎನರ್ಜಿ ನಮಗೆ ಬೇಕಾಗಿದೆ ಎಲ್ಲರಿಗಿಂತ ಜಾಸ್ತಿ ಇವಾಗ. ಸೊ ಲೆಟ್ ಮೀ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ ಹೇಳಿ ನಾವು ರಿಯಲೈಸ್ ಮಾಡ್ಕೊಳ್ತಾ ಇರೋ ಇದೆ ಮಾರ್ಚ್ ಮಂತಲ್ಲಿ. ಗ್ರೂಪ್ ನಂಬರ್ 1 ಡೆಫಿನೆಟ್ಲಿ ಕೆಲವ್ರಿಗೆ ನಿಮ್ಮನ್ನು ನೀವು ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡಿರೋ ಅಂಥ ಪಾರ್ಟಲ್ಲಿ ಜಾಸ್ತಿ ಬ್ಯಾಲೆನ್ಸ್ನ ತರ್ತಾ ಇರೋದು. ಅಗೇನ್ ಆ್ಯಸ್ ಐ ಸೆಡ್, ಹೆಲ್ತ್ನ ಸಿಕ್ಕಾಪಟ್ಟೆ ಇಗ್ನೋರ್ ಮಾಡಿದರೆ ಮಾರ್ಚ್ ಮಂತಲ್ಲಿ ಯು ಆರ್ ಫೋಕಸಿಂಗ್ ಆ ಹೆಲ್ತ್ ವಿಚಾರದಲ್ಲಿ ಹೇಗೆ ಬ್ಯಾಲೆನ್ಸ್ ತರೋದು ಅಂತ ಹೇಳಿ. ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ಇಗ್ನೋರ್ ಮಾಡಿದರೆ ಯು ಆರ್ ಟೇಕಿಂಗ್ ಕೇರ್ ನಿಮ್ಮ ಪರ್ಸ್ನಲ್ ಗ್ರೋತ್ ಬಗ್ಗೆ. ಕೆಲಸದಲ್ಲಿ ಬ್ಯುಸಿ, ಮನೆಯನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟಿದ್ದೀರಾ. ಮನೆಯಲ್ಲಿ ಎಲ್ಲ ಐಟಮ್ಸ್ ಹೆಂಗಂದರೆ ಹಂಗೆ ಬಿದ್ದಿದೆ, ದೆರ್ ಇಸ್ ನೋ ಆರ್ಗನೈಸೇಷನ್ ಮನೆಯಲ್ಲಿ. ಸೊ ದಟ್ ಈಸ್ ವೇರ್ ನೀವು ಆ ಬ್ಯಾಲೆನ್ಸ್ನ ತರ್ತಾ ಇರೋದು. ಮನೆಯನ್ನೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಅದಾದ್ರ ಜಾಗದಲ್ಲಿ ಇಟ್ಟು ಯು ಆರ್ ಫೀಲಿಂಗ್ ರಿಲ್ಯಾಕ್ಸ್ಡ್. ಎಲ್ಲನೂ ಕಂಪಾರ್ಟ್ಮೆಂಟಲೈಸ್ ಮಾಡಿ, ಎಲ್ಲ ಏನೆಲ್ಲ ಮಿಕ್ಸ್ ಆಗೋಗಿದೆ ಯು ಆರ್ ಕೈಂಡ್ ಆಫ್ ರೀಅರೇಂಜಿಂಗ್, ರೀಕ್ಯಾಲಿಬ್ರೇಟಿಂಗ್ ಪ್ರತಿಯೊಂದನ್ನು, ಸೊ ದಟ್ ಯು ಫೀಲ್ ಅಟ್ ಈಸ್ ಆ್ಯಂಡ್ ರಿಲ್ಯಾಕ್ಸ್ಡ್. ಓಕೆ, ಸೊ ದಟ್ ಈಸ್ ದಿ ಇನಿಷಿಯಲ್ ಎನರ್ಜಿ. ನಿಮಗೆ ಯು ಆರ್ ಫೈಂಡಿಂಗ್ ಯುವರ್ ಬ್ಯಾಲೆನ್ಸ್ ಮಾರ್ಚ್ ಮಂತಲ್ಲಿ. ಎಸ್ಪೆಷಲಿ ಯಾರಿಗೆ ಓವರ್ ಸ್ಟ್ರೆಸ್ ಆಗಿತ್ತು ಜಾನ್ವರಿ ಫೆಬ್ರವರಿ ಅವ್ರ ಲಾಸ್ಟ್ 3 ಮಂತ್ಸಲ್ಲಿ, ಎಸ್ಪೆಷಲಿ ಫೆಬ್ರವರಿ ಮಂತಲ್ಲಿ, ಬಿಕಾಸ್ ಇನ್ನೂ ಕಂಟಿನ್ಯೂ ಆಗ್ತಿದೆ ಈ ಹೆವಿ ಎನರ್ಜಿ. ಯಾಕೆಂದರೆ ವಿ ಆರ್ ಇನ್ ದ ಮಿಡ್ಲ್ ಆಫ್ ಎಕ್ಲಿಪ್ಸ್ ಸೀಸನ್. ಇವತ್ತಿಂದ ಮರ್ಕ್ಯುರಿ ರೆಟ್ರೋಗ್ರೇಡ್ ಕೂಡ ಹೋಗ್ತಾ ಇದೆ. ಆ್ಯಂಡ್ ದೆನ್ ಮಂತ್ ನಾವು ಮಾರ್ಚ್ ಮಂತ್ ಸ್ಟಾರ್ಟ್ ಮಾಡ್ತಾ ವಿ ಆರ್ ಗೆಟಿಂಗ್ ಇನ್ ಟು ಫುಲ್ ಮೂನ್, ಮತ್ತು ಎಕ್ಲಿಪ್ಸ್, ಇನ್ನೊಂದು ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಆಗೋದಿದೆ. ಆ್ಯಂಡ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಇನ್ನೂ ಕಂಟಿನ್ಯೂ ಆಗುತ್ತೆ ಎಕ್ಲಿಪ್ಸ್ ಆದಮೇಲೂ. ಸೊ ಮಾರ್ಚ್ ಫಸ್ಟ್ 2 ವೀಕ್ಸಲ್ಲೂ ಸ್ವಲ್ಪ ಹೆವಿ ಅಂತ ಅನ್ನಿಸ್ಬೋದು, ಇನ್ ಕೇಸ್ ನೀವು ಸ್ಟ್ರೆಸ್ಫುಲ್ ಎನರ್ಜಿನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದರೆ. ಬಟ್ ದಿಸ್ ಈಸ್ ದ ಮೊಮೆಂಟ್ ನೀವು ರಿಲ್ಯಾಕ್ಸ್ ಮಾಡೋದಕ್ಕೆ. ಆ್ಯಂಡ್ ದೆನ್ ಡೋಂಟ್ ಓವರ್ ಇನ್ವಾಲ್ವ್, ನಿಮ್ಮನ್ನು ನೀವು ಅನ್ನೆಸೆಸರಿ ವಿಚಾರಗಳಲ್ಲಿ ಬೇಡದೇ ಇರೋ ಜನರಿಗೆ ಲೈಕ್ ಓವರ್ ಆಗಿ ನಾವೇ ಇನ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ಎನರ್ಜಿನ. ಸೊ ಡೋಂಟ್ ಡೂ ದ್ಯಾಟ್, ಯಾಕೆಂದರೆ ನಿಮಗೇನೆ ಆ ಎನರ್ಜಿ ಬೇಕಾಗಿದೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್ ಮೊದಲನೇ ಎನರ್ಜಿ, ಆ್ಯಂಡ್ ದೆನ್ ಟವರ್. ದಿಸ್ ಇಸ್ ಬ್ರೇಕಿಂಗ್ ಆಫ್ ಎನರ್ಜಿ. ಎಷ್ಟೊಂದು ಎನರ್ಜಿ ಬ್ರೇಕ್ ಆಗಿದೆ ನಮ್ಮಿಂದ, ಅಥವಾ ವೀಕ್ ಆಗಿದೆ, ಅಥವಾ ಲೀಕ್ ಆಗಿರೋದು ನಮ್ಮ ಎನರ್ಜಿ ಫೀಲ್ಡಿಂದ. ಸೊ ದಿಸ್ ಇಸ್ ದ ಮೊಮೆಂಟ್. ಅದನ್ನೆಲ್ಲ ನಾವು ರಿಪ್ಲೆನಿಷ್ ಮಾಡ್ಕೊಳ್ಳೋದು, ಆ್ಯಂಡ್ ದೆನ್ ನಮಗೆ ನಾವು ಕೊಟ್ಕೊಳ್ಳೋದು. ನಾವು ಏನನ್ನು ಬೇರೆಯವ್ರಿಗೆ ಕೊಟ್ಟು ನೋಡ್ಕೊಳ್ಬೇಕಂತ ಅಂದ್ಕೊಳ್ತೀವಿ, ಅದನ್ನು ನಮಗೆ ನಾವು ಕೊಟ್ಕೊಳ್ತಾ ಇರೋದು, ನಮ್ಮನ್ನು ನಾವು ನೋಡ್ಕೊಳ್ತಾ ಇರೋದು, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಮಾರ್ಚ್ ಮಂತಲ್ಲಿ. ಫಿಲ್ ಯೋರ್ ಓನ್ ಕಪ್.
ಗ್ರೂಪ್ ನಂಬರ್ 1, ಐ ಫಿಲ್ ಮೈ ಓನ್ ಕಪ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಮಗೆ ಮಾರ್ಚ್ ಮಂತಲ್ಲಿ ನಮ್ಮ ಎನರ್ಜಿನ, ನಮ್ಮ ಕಪ್ಪನ್ನು ನಾವು ಫುಲ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ದೆನ್ ನಮ್ಮ ಇನ್ನರ್ ಚೈಲ್ಡ್ಗೆ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಕೊಡ್ತಾ ಇರೋದು. ಸಿಕ್ಕಾಪಟ್ಟೆ ಅಡಲ್ಟಿಂಗ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ದೆನ್ ಈ ಮಂತಲ್ಲಿ ವಿ ಆರ್ ಬ್ರಿಂಗಿಂಗ್ ನಮ್ಮ ಇನ್ನರ್ ಚೈಲ್ಡನ್ನ ಆಚೆ ಟು ಪೇಂಟ್, ಟು ಡಾನ್ಸ್ ಆರ್ ಟು ಹಾಬಿನ ಆಚೆ ತರೋದಕ್ಕೆ. ಎಕ್ಸಾಕ್ಟ್ಲಿ ದಿಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ದಿಸ್ ಈಸ್ ಅವರ್ ಇನ್ನರ್ ಚೈಲ್ಡ್. ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಒಳಗಡೆ ಆ ಕ್ಯೂರಿಯಾಸಿಟಿ, ಆ ಎಕ್ಸೈಟ್ಮೆಂಟ್, ಆ ಹ್ಯಾಪಿನೆಸ್, ಆ ಜಾಯ್, ಆ ಪೇಂಟ್ನ ಹೆಂಗಂದರೆ ಹಾಗೆ ಹಾಕೋದು, ಲೈನಿಂದ ಆಚೆ ಡ್ರಾ ಮಾಡೋದು, ಮಳೆನಲ್ಲಿ ಹೋಗಿ ಡಾನ್ಸ್ ಮಾಡೋದು, ಮಣ್ಣಲ್ಲಿ ಹೋಗಿ ಆಟ ಆಡೋದು. ಸೊ ದಟ್ ಇನ್ನರ್ ಚೈಲ್ಡ್ ಆ ಫ್ರೀಯಾಗಿ ಇರೋದಕ್ಕೆ ಬಿಡುವಂಥ ಒಂದು ಆ ಏರಿಯಾನ ವಿ ಹ್ಯಾವ್ ಬ್ಲಾಕ್ ಡೆಡ್, ಬಿಕಾಸ್ ಲೈಫಲ್ಲಿ ನಾವು ತುಂಬ ಸೀರಿಯಸ್ ಆಗಿರೋದು. ಎಷ್ಟೇ ವಯಸ್ಸಾಗಿದ್ರು ಅವರ್ ಇನ್ನರ್ ಚೈಲ್ಡ್ ಇಸ್ ಆಲ್ವೇಸ್ ದೇರ್, ಇನ್ನಸೆಂಟ್ ಆ್ಯಂಡ್ ವೇಟಿಂಗ್ ನಮಗೋಸ್ಕರ. ನಾವು ನೋಡ್ತೀವಿ, ನಾವು ಅದನ್ನು ಆಚೆ ಕರಿತೀವಿ ರಿಲ್ಯಾಕ್ಸ್ ಮಾಡೋದಕ್ಕೆ ಅಥವಾ ಆಡೋದಕ್ಕೆ ಅಂತ ಹೇಳಿ. ಬಟ್ ವಿ ಬಿಕಮ್ ಸೋ ಸೀರಿಯಸ್ ನಮ್ಮ ಜೀವನದಲ್ಲಿ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲೆಟ್ ಯುವರ್ ಇನ್ನರ್ ಚೈಲ್ಡ್ ಪ್ಲೇ ಈ ತಿಂಗಳು. ಲೈಕ್ ಯು ಹ್ಯಾವ್ ಬಿಕಮ್ ವೆರಿ ವೆರಿ ಸೀರಿಯಸ್ ನಿಮ್ಮ ಜೀವನದಲ್ಲಿ. ಆ್ಯಂಡ್ ದಿಸ್ ಈಸ್ ಎಕ್ಸಾಕ್ಟ್ಲಿ ವಿ ಆರ್ ಟಾಕಿಂಗ್. ಎಲ್ಲ ಎಮೋಷ್ನಲ್ ಕಾರ್ಡ್ಸ್ ಏನೇ ನಿಮಗೆ ಬರ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ 9 ಆಫ್ ಕಪ್ಸ್. ದಿಸ್ ಈಸ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್. ಜಸ್ಟ್ ಬಿ ಫ್ರೀ. ಗ್ರೂಪ್ ನಂಬರ್ 1, ತುಂಬ ಸೀರಿಯಸ್ ಆಗಿ ಏನು ಇನ್ವಾಲ್ವ್ ಆಗಬೇಡಿ ಮಾರ್ಚ್ ಮಂತಲ್ಲಿ. ತುಂಬ ಸೀರಿಯಸ್ ಆಗಿ ಏನು ಆಲೋಚನೆ ಮಾಡಬೇಡಿ. ಜೀವನದಲ್ಲಿ ಯಾವಾಗಲೂ ನಾವು ಸೀರಿಯಸ್ ಆಗಿ ಇರಬೇಕಂತಿಲ್ಲ, ಯಾವಾಗಲೂ ಗೋಲ್ನ ಚೇಸ್ ಮಾಡಬೇಕಂತಿಲ್ಲ, ಯಾವಾಗಲೂ ಗೋಲ್ಸ್ ಸೆಟ್ ಮಾಡಬೇಕಂತಿಲ್ಲ, ಯಾವಾಗಲೂ ರಶಲ್ಲಿ, ಹರಿನಲ್ಲಿ, ಲೈಕ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ರನ್, ವಿ ಹ್ಯಾವ್ ಟು ರಶ್. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯು ನೀಡ್ ಅ ಬ್ರೇಕ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ವಿ ಹ್ಯಾವ್ ದ ಸನ್ ಕಾರ್ಡ್. ದಿಸ್ ಈಸ್ ಬ್ಯೂಟಿಫುಲ್. ಯು ನೀಡ್ ಟು ನರಿಶ್ ನಿಮ್ಮನ್ನು ನೀವು. ಸನ್ ಕಾರ್ಡ್ ಬಂದು ಆ ಬೆಳಕು, ಆ ಗಿಡಕ್ಕೆ, ಮರಕ್ಕೆ, ಪ್ರತಿಯೊಂದು ದಟ್ ಎಕ್ಸಿಸ್ಟ್ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಆ ಸೂರ್ಯನ ಬೆಳಕು ಬೇಕಾಗಿರತ್ತೆ. ಎಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲ ಅಲ್ಲಿ ಡಲ್ ಆಗೋಗುತ್ತೆ ಅಥವಾ ಅದು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಮಂತ್ ಬಂದು ಗಿವ್ ಯುವರ್ ಸೆಲ್ಫ್ ಆ ಸನ್ ಲೈಟನ್ನ. ಯು ಆರ್ ಯುವರ್ ಓನ್ ಪ್ರಿಫರೆನ್ಸ್. ಈ ತಿಂಗಳು ನಿಮ್ಮ ಪ್ರಯಾರಿಟಿ ಬಂದು ಆ ಸನ್ನನ, ಆ ಬೆಳಕನ್ನ, ಆ ಪ್ರೀತಿನ, ಆ ಬ್ರೇಕನ್ನ, ಆ ನಗುನ, ಆ ಹಾಬಿನ, ವಾಟ್ ಎವರ್ ಇಟ್ ಈಸ್, ಏನನ್ನು ಇಗ್ನೋರ್ ಮಾಡಿದ್ದೀವಿ ನಮಗೆ ನಾವು ಕೊಟ್ಕೊಳ್ಳೋ ಅಂಥದ್ದು. ದಟ್ ಈಸ್ ವಾಟ್ ಈಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೈಲೈಟ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ನೀವೇನಾದರೂ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತಾ ಇದ್ರೆ, ಇದು ಹೇಗಾಗತ್ತೆ, ಇದು ಹೇಗೆ ಹೋಗುತ್ತೆ, ಇದು ಸರಿ ಹೋಗುತ್ತಾ ಅಥವಾ ಇದು ಮ್ಯಾನಿಫೆಸ್ಟ್ ಆಗುತ್ತಾ, ಏನು ಮಾಡೋದು ಈ ಸಿಚುವೇಷನಲ್ಲಿ. ಸೊ ಯು ಆರ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ಯಾವುದಾದ್ರೂ ಸಿಚುವೇಷನಲ್ಲಿ. ಅದು ನಿಮ್ಮ ಮೆಂಟಲ್ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ, ಎಮೋಷ್ನಲಿ ಸಿಕ್ಕಾಪಟ್ಟೆ ಓವರ್ವೆಲ್ಮ್ ಆಗಿದ್ದೀರಾ ಅಂತಂದರೆ ದಿಸ್ ಈಸ್ ಆಲ್ಸೋ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಎಲ್ಲಿ ತನಕ ನಾವು ಅದರಲ್ಲಿ ಓವರ್ ಆಗಿ ಇನ್ವಾಲ್ವ್ ಆಗಿರ್ತೀನಿ ಆ ಸಿಚುವೇಶನ್ ಸಾಲ್ವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಆ ಎನರ್ಜಿದು ಮೊಮೆಂಟಮ್ ಎಷ್ಟು ಜಾಸ್ತಿ ಮಾಡಿದ್ದೀವಿ ಅಂತಂದರೆ ನಾವು ವಿ ಆರ್ ಕೈಂಡ್ ಆಫ್ ಲಾಸ್ಟ್ ಆ ಸಿಚುವೇಷನಲ್ಲಿ. ಯೂನಿವರ್ಸನ್ನ ಎಂಟರ್ ಆಗೋದಕ್ಕೆ ಅಥವಾ ಆ ಮಿರಕಲ್ ಆಗೋದಕ್ಕೆ ಅಥವಾ ಸಿಚುವೇಶನ್ ರಿಸಾಲ್ವ್ ಆಗೋದಕ್ಕೆ ವಿ ಆರ್ ನಾಟ್ ಗಿವಿಂಗ್ ಪರ್ಮಿಷನ್. ಬಿಕಾಸ್ ನಾವು ಓವರ್ ಆಗಿ ಟೈಟ್ ಆಗಿ ಆ ಸಿಚುವೇಶನನ್ನು ಇಟ್ಕೊಂಡಿದ್ದೀವಿ. ಸೊ ನಾವು ಈ ರಿಲ್ಯಾಕ್ಸ್ ಮಾಡಿದಾಗ, ಆ ಸಿಚುವೇಷನಿಂದ ಸ್ವಲ್ಪ ದೂರ ಬಂದಾಗ ಆಟೋಮ್ಯಾಟಿಕ್ಕಾಗಿ ಆ ಸಿಚುವೇಶನ್ ಸಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಫಾಗ್ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಯುಲ್ ರಿಯಲೈಸ್ ಏನು ಮಾಡಬೇಕು ಆ ಸಿಚುವೇಷನಲ್ಲಿ, ಅದನ್ನು ಸಾಲ್ವ್ ಮಾಡೋದಕ್ಕೆ ಅನ್ನೋಂಥ ಒಂದು ಕ್ಲಾರಿಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯು ಕೆನಾಟ್ ಓವರ್ ಥಿಂಕ್ ಆ್ಯಂಡ್ ಸಾಲ್ವ್ ಸಿಚುವೇಶನ್. ಯಾವ ಸಿಚುವೇಶನ್ನು ನಾವು ಓವರ್ ಥಿಂಕಿಂದ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಯು ಕ್ಯಾನ್ ಸಾಲ್ವ್ ಓನ್ಲಿ ವಿತ್ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸ್ ಮಾಡಿ ನಾವು ಆ ಸರೆಂಡರ್ ಮಾಡಿ, ವೆನ್ ವಿ ಗಿವ್ ನಮ್ಮನ್ನು ನಾವು ಆ ಪೀಸ್ಫುಲ್ ಸ್ಟೇಟಲ್ಲಿ ಯಾವಾಗ ಇಟ್ಕೊಂಡಿರ್ತೀವಿ, ಸಿಚುವೇಶನ್ ಆದಾಗ ಅದೇ ರಿಸಾಲ್ವ್ ಆಗ್ತಾ ಇರೋ ಥರ ಇದೆ. ದ ಸನ್ ಕಾರ್ಡ್ ಅಂಡ್ ದ 9 ಆಫ್ ಕಪ್ಸ್, ಇದು 2 ಕಾರ್ಡನ್ನು ತೋರಿಸ್ತಾ ಇರೋದು ನಮಗೆ. ಆ್ಯಂಡ್ ದೆನ್ ಈ ಕಾರ್ಡ್ ಬಂದು ಜಸ್ಟ್ ಬಿ ಕ್ಯೂರಿಯಸ್. ಲೈಕ್ ಯೂನಿವರ್ಸಿಗೆ ಈ ಸಿಚುವೇಶನನ್ನು ಕೊಟ್ಬಿಟ್ಟು ವಾಟ್ ಎವರ್ ಸಿಚುವೇಶನ್ ಅದು, ಆ್ಯಂಡ್ ದೆನ್ ಜಸ್ಟ್ ಡಿಕ್ಲೇರ್ ಐ ಬಿಲೀವ್ ಇನ್ ದ ಯೂನಿವರ್ಸ್, ಐ ಬಿಲೀವ್ ಇನ್ ದ ಮಿರಕಲ್, ಐ ಆಮ್ ದ ಮಿರಕಲ್ ಅಂತ ಹೇಳಿ ಜಸ್ಟ್ ಗಿವ್ ಪರ್ಮಿಷನ್ ಯೂನಿವರ್ಸಿಗೆ ಈ ಸಿಚುವೇಶನನ್ನು ಸಾಲ್ವ್ ಮಾಡೋದಕ್ಕೆ, ಆನ್ಸರ್ನ ತಂದುಕೊಡೋದಕ್ಕೆ. ಬಿಕಾಸ್ ಐ ಥಿಂಕ್ ಈ ಸಿಚುವೇಶನ್ ಬಂದು ನಾವು ಅಂದ್ಕೊಳ್ತಾ ಇರೋ ಅಷ್ಟು ಪ್ರಾಬ್ಲಮ್ಯಾಟಿಕ್ ಅಲ್ಲ. ಬಟ್ ನಮ್ಮ ಮೈಂಡಲ್ಲಿ ನಾವು ಅದನ್ನು ಓವರಾಗಿ ಆಲೋಚನೆ ಮಾಡಿ ಅದನ್ನು ಪ್ರಾಬ್ಲಮ್ಯಾಟಿಕ್ ಸ್ಟೇಜಿಗೆ ತೊಗೊಂಡು ಹೊರಟೋಗಿದ್ದೀವಿ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಟೇಕ್ ಅ ಸ್ಟೆಪ್ ಬ್ಯಾಕ್. ನಮಗೆ ಬೇಕಾಗಿರೋ ಸಪೋರ್ಟು, ನಮಗೆ ಬೇಕಾಗಿರೋ ಗೈಡೆನ್ಸು, ನಮಗೆ ಬೇಕಾಗಿರೋ ಮೆಂಟೋರು, ನಮಗೆ ಬೇಕಾಗಿರೋವಂಥ ಸಲ್ಯೂಷನ್ನು, ನಮಗೆ ಬೇಕಾಗಿರೋವಂಥ ಔಟ್ಕಮ್ಮು, ಅಥವಾ ನಾವು ಏನನ್ನು ಇದು ಹೀಗಾಗೋಗುತ್ತೇನೋ ಹಾಗಾಗುತ್ತೇನೋ ಅಂತ ಹೇಳಿ ನಾವು ಓವರ್ ಥಿಂಕ್ ಮಾಡ್ತಾ ಇರೋವಂಥ ಸಿಚುವೇಶನ್ನು, ಆ ಥರ
ನಾವು ಅಂದ್ಕೊಳ್ತಾ ಇರೋ ಥರ ಇಟ್ ಈಸ್ ನಾಟ್ ವರ್ಸ್ಟ್ ಕೇಸ್ ಸಿನಾರಿಯೋ. ಅದು ನಮ್ಮ ಓವರ್ ಥಿಂಕಿಂಗು, ನಮ್ಮ ಆಂಗ್ಸೈಟಿ, ಆ ಸಿಚುವೇಶನನ್ನು, ಆ ನೆರಳಲ್ಲಿ ಬೆಕ್ಕನ ನೆರಳು ನೋಡಿ ಹುಲಿ ಅಂತ ಅಂದ್ಕೊಳ್ತೀವಲ್ಲ, ಆ ಥರ ಒಂದು ಸಿಚುವೇಶನ್ ಇದು. ಸೊ ಜಸ್ಟ್ ಡ್ರಾಪ್ ಇಟ್ ಈಗ ಸದ್ಯಕ್ಕೆ, ಆ್ಯಂಡ್ ದೆನ್ ಫೋಕಸ್ ನಿಮ್ಮ ಮೇಲೆ, ಆ್ಯಂಡ್ ದೆನ್ ಫೋಕಸ್ ಎಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಲ್ಲಿ ಫೋಕಸ್ ನಿಮ್ಮ ಕಪ್ಪನ್ನು ನೀವು ಫುಲ್ ಮಾಡೋದ್ರ ಬಗ್ಗೆ. ಟೇಕ್ ಒಂದು ಡಿಸ್ಟೆನ್ಸ್, ಕ್ರಿಯೇಟ್ ಡಿಸ್ಟೆನ್ಸ್ ಈ ಸಿಚುವೇಶನ್ಗೆ, ಈ ಪ್ರಾಬ್ಲಮ್ಗೂ ನಿಮಗೂ. ಆ್ಯಂಡ್ ದೆನ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಕ್ವೀನ್ ಆಫ್ ಕಪ್ಸ್ ಬಂದು ಆ ಎಮೋಷ್ನಲ್ ಮೆಚೂರಿಟಿ ಇರೋವಂಥವ್ರು, ಎಮೋಷ್ನಲ್ ಇಂಟೆಲಿಜೆನ್ಸ್ ಇರೋವಂಥವಳು. ಶಿ ನೋಸ್ ಯಾವಾಗ ಎಮೋಷನ್ಸ್ನ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಎಮೋಷನ್ಸ್ನ ವಾಪಸ್ ತೊಗೊಳ್ಬೇಕು ಅಂತ ಹೇಳಿ. ದಟ್ ಈಸ್ ಹೌ ಶಿ ಈಸ್ ಸೈಕಿಕ್. ಶಿ ಈಸ್ ಸೋ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಸ್ಪಿರಿಚುವಲ್ ವರ್ಲ್ಡ್ ಜೊತೆ, ಬಿಕಾಸ್ ಶಿ ನೋಸ್ ಎಮೋಷನ್ಸ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. ಅಗೇನ್ we have seven of Pentacles, ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಮ ಗಿಡಕ್ಕೆ ನಾವು ನೀರು ಹಾಕ್ಕೊಳ್ತಾ ಇರೋದು, ಲೈಕ್ ನಮಗೆ ನಾವು ಕೊಟ್ಕೊಳ್ತಾ ಇರೋದು ಈ ತಿಂಗಳು ಗ್ರೂಪ್ ನಂಬರ್ 1. ನಮ್ಮ ಎನರ್ಜಿನ ನಾವು ಫುಲ್ ಮಾಡ್ಕೊಳ್ತಾ ಇರೋದು, ನಮ್ಮ ಕಪ್ಪನ್ನು ನಾವು ಫುಲ್ ಮಾಡ್ಕೊಳ್ತಾ ಇರೋದು ಬೇರೆಯವ್ರಿಗೆ ಕೊಡೋದಕ್ಕೆ ಮುಂಚೆ. ಆ್ಯಂಡ್ ಆಲ್ಸೋ ಸ್ಪೆಸಿಫಿಕ್ ಆಗಿ ಯಾವುದಾದ್ರು ಸಿಚುವೇಶನ್ ನಿಮ್ಮನ್ನು ಸ್ಟ್ರೆಸ್ಫುಲ್ ಸ್ಟೇಟಲ್ಲಿ ಇದ್ದಿದ್ರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ ಸ್ಟ್ರೆಸ್ಫುಲ್ ಸ್ಟೇಟ್, ನಮ್ಮ ಓವರ್ ಥಿಂಕಿಂಗ್ ಸ್ಟೇಟ್ ಬಂದು ಆ ಸಿಚುವೇಶನನ್ನು ಓವರ್ ಎಕ್ಸಾಜರೇಟ್ ಮಾಡಿ ಅದು ಪ್ರಾಬ್ಲಮ್ ಇರೋದಕ್ಕಿಂತ ಜಾಸ್ತಿ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ತಾ ಇದೆ. ಬಟ್ ದಟ್ ಈಸ್ ನಾಟ್ ಟ್ರೂ. ಟೇಕ್ ಅ ಸ್ಟೆಪ್ ಬ್ಯಾಕ್, ಬಿಕಾಸ್ ಈ ಸಲ್ಯೂಷನ್ನು ಅಥವಾ ಆ ಸಿಚುವೇಶನ್ ಬಂದು ಈಸಿಯಾಗಿ ರೆಸಾಲ್ವ್ ಆಗುತ್ತೆ ನಾವು ಇದೆಲ್ಲ ಏರಿಯಾನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾದಾಗ, ಆ್ಯಂಡ್ ಆ ಓವರ್ ಥಿಂಕಿಂಗಿಂದ ಆ ಸಿಚುವೇಶನನ್ನು ರಿಲೀಸ್ ಮಾಡಿದಾಗ, ಸರೆಂಡರ್ ಮಾಡಿದಾಗ, ಬಿಕಾಸ್ ಇಟ್ ಈಸ್ ನಾಟ್ ದಟ್ ಸೀರಿಯಸ್ ಅಂತ ಹೇಳ್ತಾ ಇರೋದು. ಆಲ್ರೈಟ್, ಸೊ ಅದು ನಮ್ಮ ಮಾರ್ಚ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕೆಳಗಡೆ ಕಮೆಂಟ್ ಮಾಡಿ ಐ ಅಕ್ಸೆಪ್ಟ್ ಮಿರಕಲ್ಸ್ ಆರ್ ಐ ಬಿಲೀವ್ ಇನ್ ಮಿರಕಲ್ಸ್ ಅಂತ ಹೇಳಿ, ಆ್ಯಂಡ್ ಐ ಟೇಕ್ ಕೇರ್ ಆಫ್ ಮೈ ಎನರ್ಜಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮಾರ್ಚ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಸ್ಪೆಸಿಫಿಕ್ ಜಾಗನ ತೋರಿಸ್ತಾ ಇರೋದು. ಈ ಜಾಗ ಯಾವುದು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಇಂಟ್ಯೂಟಿವ್ಲಿ ನೀವು ಈ ಜಾಗಕ್ಕೆ ಹೋಗಬೇಕಂತ ಅನ್ನಿಸ್ಬೋದು. ಮಾರ್ಚ್ ಮಂತಲ್ಲಿ ದೇವಸ್ಥಾನ ಇರ್ಬೋದು, ಸ್ಪೆಸಿಫಿಕ್ ಆಗಿರೋವಂಥ ಸ್ಪಿರಿಚುವಲ್ ಪ್ಲೇಸ್ ಇರ್ಬೋದು, ಅಥವಾ ಸ್ಪೆಸಿಫಿಕ್ ಆಗಿರೋವಂಥ ಜಾಗ ಇರ್ಬೋದು. ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ನಿಮಗೆ ಪದೇ ಅನ್ನಿಸ್ಬೋದು, ಆ್ಯಂಡ್ ಯು ಆರ್ ಗೋಯಿಂಗ್ ಈ ಪರ್ಟಿಕ್ಯುಲರ್ ಜಾಗಕ್ಕೆ. ಆ್ಯಂಡ್ ದೆನ್ ಆ ಜಾಗದಲ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಆಕ್ಟಿವೇಶನ್ ಆರ್ ಸಮ್ ಕೈಂಡ್ ಆಫ್ ರಿಮೆಂಬರೆನ್ಸ್, ಅಥವಾ ಜಸ್ಟ್ ಅ ಪೀಸ್ ಆಫ್ ಮೈಂಡ್. ಬಟ್ ದೇರ್ ಇಸ್ ಸಮಥಿಂಗ್ ನಿಮಗೆ ಆ ಇಂಟ್ಯೂಷನ್ ಮುಖಾಂತರ there is lot of guidance ಬರ್ತಾ ಇರೋದು ಮಾರ್ಚ್ ಮಂತಲ್ಲಿ, ವಿಚ್ ವಿಲ್ ಹೆಲ್ಪ್ ಯು ನಿಮ್ಮ ಎನರ್ಜಿನ ಅಲೈನ್ ಮಾಡೋದಕ್ಕೆ, ನಿಮ್ಮ ಸ್ಪಿರಿಚುವಲ್ ಆ್ಯಕ್ಟಿವೇಶನ್ಗಳಿಗೆ. ಕೆಲವ್ರಿಗೆ ಹೊಸ ಕೋರ್ಸಸ್ಗೆ ಸೇರ್ಕೊಳ್ಬೇಕು ಅಂತ ಅನ್ಬೋದು. ರೇಕಿನಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು, ಅಥವಾ ಹೀಲಿಂಗಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು. ಬಟ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಇಂಟ್ರೆಸ್ಟ್ ಅಥವಾ ಇಂಟ್ಯೂಟಿವ್ ನರ್ಜ್ ಬರೋದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಅಥವಾ ನೆಕ್ಸ್ಟ್ ಏನು ಅಂತ ಹೇಳಿ ನೋಡಬೇಕು ಅಂತ ಹೇಳಿ. ಯು ಆರ್ ಕೈಂಡ್ ಆಫ್ ಅಲೈನಿಂಗ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ಗೆ, ಯು ಆರ್ ರೆಡಿ ಫಾರ್ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಮಾರ್ಚ್ ಮಂತಲ್ಲಿ ನಾವು ಮೇಜರಾಗಿ ಅನಿಸೋದು ಲಾಡ್ ಆಫ್ ಇಂಟ್ಯೂಟಿವ್ ಮೆಸೇಜಸ್ ನಮಗೆ, ಇಲ್ಲಿ ಹೋಗಬೇಕು, ಅಥವಾ ಈ ರೀತಿ ಮಾಡಬೇಕು, ಅಥವಾ ಇವ್ರಿಗೆ ಕಾಲ್ ಮಾಡಬೇಕು, ಅಥವಾ ಈ ಕೋರ್ಸಿಗೆ ತೊಗೊಳ್ಬೇಕು, ಅಥವಾ ಈ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು, ಅಥವಾ ಇಷ್ಟೊತ್ತಿಗೆ ಮೆಡಿಟೇಷನಿಗೆ ಕೂತ್ಕೊಳ್ಬೇಕು. ದಿನ 4 ಗಂಟೆ ಕೂತ್ಕೊಳ್ತಾ ಇದೆ, ಇವಾಗ 6 ಗಂಟೆ ಕೂತ್ಕೊಳ್ಬೇಕಂತ ಅನ್ನಿಸ್ತಾ ಇದೆ. ಆರ್ ವೈಸ್ ವರ್ಸ 6 o'clock ಕೂತ್ಕೊಳ್ತಾ ಇದೆ, ಬಟ್ 4 o'clock ಬ್ರಾಹ್ಮಿ ಮುಹೂರ್ತದಲ್ಲೇ ಕೂತ್ಕೊಳ್ಬೇಕು ಅನಿಸ್ತಿದೆ ನನಗೆ ಇತ್ತೀಚೆಗೆ. ಅಥವಾ ಇಷ್ಟು ದಿನ ನಾವು ವೆಸ್ಟರ್ನ್ ಮೆಡಿಸಿನ್ ತೊಗೊಳ್ತಾ ಇದ್ವಿ, ಇವಾಗ ಆಯುರ್ವೇದಿಕ್ಕಿಗೆ ಹೋಗಬೇಕಂತ ಅನ್ನಿಸ್ತಾ ಇದೆ. ಈ ಹೊಸ ಪ್ರಾಕ್ಟೀಸ್ನ ಕಲಿಬೇಕನ್ನಿಸ್ತಾ ಇದೆ. ಸೊ ದೆರ್ ಈಸ್ ಲಾಟ್ ಆಫ್ ನ್ಯೂ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು ಗ್ರೂಪ್ ನಂಬರ್ 2. ಫಾರ್ ಎಕ್ಸಾಂಪಲ್, ನೀವು ಯು ಕೈಂಡ್ ಆಫ್ ಮನೆಯಲ್ಲಿ ವರ್ಕೌಟ್ ಮಾಡೋದು, ಅಥವಾ ಮನೆಯಲ್ಲಿ ಎಕ್ಸಸೈಸ್ ಮಾಡೋದು, ಬಟ್ ಆ್ಯಕ್ಚುಲಾಗಿ ಯೋಗ ಕ್ಲಾಸಿಗೆ ಹೋಗಿ ಆ್ಯಕ್ಚುಲಾಗಿ ಆಸನಗಳನ್ನು ಹೇಗೆ ಮಾಡೋದು ಸ್ಪೆಸಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಕಲ್ತ್ಕೊಳ್ಬೇಕು ಅನ್ನಿಸ್ತಾ ಇದೆ. ಸೊ ಯು ಪ್ರಾಬಬ್ಲಿ ಮೇ ಜಾಯಿನ್ ಅ ಪ್ರಾಪರ್ ಯೋಗ ಕ್ಲಾಸ್ ಆರ್ ಅ ಯೋಗ ಸ್ಟುಡಿಯೋ, something like that. Group number 2, it feels very exciting, like new chapter, new energy, newness. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ there is lot of excitement, and also ಈ ಎಕ್ಸೈಟ್ಮೆಂಟ್ ಬಂದು ಇಟ್ ಈಸ್ ನಾಟ್ ಲೈಕ್ ಬರ್ತ್ಡೇ ಬರ್ತಾ ಇದೆ,
ಸಣ್ಣ ಮಕ್ಕಳಿಗೆ ಎಕ್ಸೈಟ್ ಆಗುತ್ತಲ್ಲ, ಕ್ರಿಸ್ಮಸ್ ಬರ್ತಾ ಇದೆ ಸೊ ಎಕ್ಸೈಟ್ಮೆಂಟ್ ಇರುತ್ತೆ, ಗಿಫ್ಟ್ಸ್ ಬರುತ್ತೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಓಕೆ, ಈ ಎಕ್ಸೈಟ್ಮೆಂಟ್ ಬಂದು ಇದು ಸ್ಟಡಿಯಾಗಿ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ ಎಕ್ಸೈಟ್ಮೆಂಟ್. ಲೈಕ್ ಎವ್ರಿ ಡೇ ಆರ್ ಇನ್ ಅ ಗುಡ್ ಗ್ಯಾಪಲ್ಲಿ ಯು ಆರ್ ಫೀಲಿಂಗ್ ದಿಸ್ ಸಾಲಿಡ್ ಡೀಪರ್ ಇಂಟ್ರೆಸ್ಟ್ ಜೀವನದ ಮೇಲೆ. ಓಕೆ, ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಜೀವನದಲ್ಲಿ ಹೊಸದನ್ನು ಕಲಿಯೋದಕ್ಕೆ, ಹೊಸದನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಲೆವೆಲ್ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಯುವರ್ ಇಂಟ್ರೆಸ್ಟ್ ಈಸ್ ಗ್ರೋಯಿಂಗ್. ಜೀವನದ ಮೇಲೆ ಆಸಕ್ತಿ ಅಂತ ಹೇಳ್ತೀವಿ. ಲೈಕ್ ಯುವರ್ ಇಂಟ್ರೆಸ್ಟ್ ಆನ್ ಲೈಫ್ ಇಸ್ ಗ್ರೋಯಿಂಗ್. ಜೀವನದ ಮೇಲೆ ಇಂಟ್ರೆಸ್ಟು, ಲೈಫ್ ಮೇಲೆ ಇಂಟ್ರೆಸ್ಟು. ಮೇ ಬಿ ಇಷ್ಟು ದಿನ ವಿ ಇಗ್ನೋರ್ಡ್ ಪ್ರಾಬಬ್ಲಿ, ಹೆಂಗೋ ಒಂದು ಹೋಗ್ತಾ ಇದೆ ಜೀವನ ಅಂತ ಹೇಳಿ. ಬಟ್ ಇವಾಗ ಯು ವಾಂಟ್ ಟು ಇಂಟೆನ್ಷನಲಿ ಜೀವನ ಮಾಡಬೇಕು ಅಂತ ಹೇಳಿ, ಇಂಟೆನ್ಷನಲಿ ನಾನು ತಿನ್ನಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಏನೋ ಒಂದಿದೆ, ನೆನ್ನೆ ಮಾಡಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಇವತ್ತು ಹೀಟ್ ಮಾಡ್ಕೊಂಡು ತಿಂದ್ವಿ, ಆ ಥರ ಹೆಂಗೋ ಒಂದಿರೋದ್ರ ಬದಲು ಐ ವಾಂಟ್ ಟು ಈಟ್ ಹೆಲ್ದಿ. ಪ್ರತಿ ಮೀಲಲ್ಲೂ ಐ ವಾಂಟ್ ಟು ಫೀಲ್ ಇಟ್ ಫ್ರೆಶ್ ಆ್ಯಂಡ್ ಎನರ್ಜೆಟಿಕ್. ಸೊ ಇಂಟೆನ್ಷನಲಿ ಕುಕ್ ಮಾಡ್ತೀನಿ, ಇಂಟೆನ್ಷನಲಿ ಪೂಜೆ ಮಾಡ್ತೀನಿ, ಇಂಟೆನ್ಷನಲಿ ನಾನು ಈ ಪ್ರಾಕ್ಟೀಸಸ್ನ ಮಾಡ್ತೀನಿ, ಇಂಟೆನ್ಷನಲಿ ಮೆಡಿಟೇಷನ್ ಮಾಡ್ತೀನಿ. ಸೊ ಯು ಆರ್ ಬಿಕಮಿಂಗ್ ಮೋರ್ ಇಂಟ್ರೆಸ್ಟೆಡ್ ಆ್ಯಂಡ್ ಇಂಟೆನ್ಷನಲ್ ನಿಮ್ಮ ಜೀವನದಲ್ಲಿ. ಪ್ರಾಬಬ್ಲಿ ಮಾರ್ಚ್ ಮಂತಲ್ಲಿ ಈ ಲೆವೆಲ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ರೆಗ್ಯುಲರ್ ಆಗಿರೋದಕ್ಕಿಂತ ಜಾಸ್ತಿ ಇರೋ ಥರ ಇದೆ. ಆ್ಯಂಡ್ ಯು ಫೀಲ್ ರಿಯಲಿ ಗುಡ್. ಇನ್ನೊಂದೇನು ಮಾಡ್ತಿದ್ದೀರಾ ಅಂತ ಅಂದರೆ, ಮಾರ್ಚ್ ಮಂತಲ್ಲಿ ಇಟ್ ಜಸ್ಟ್ ಫೀಲ್ಸ್ ಲೈಕ್ ನೀವು, ಇದು ಬರೀ ಎಕ್ಸಾಂಪಲು, ಸೊ ಡೋಂಟ್ ಕನ್ಸಿಡರ್ ಡೈರೆಕ್ಟಾಗಿ ಹೀಗೆ ಇರುತ್ತೆ ಅಂತ ಹೇಳಿ. ಲೈಕ್ ನೀವು ನಿಮ್ಮ ರೂಮಲ್ಲಿ ಕೂತ್ಕೊಂಡಿರೋದನ್ನು ತೋರಿಸ್ತಾ ಇರೋದು. ನೀವು ನಿಮ್ಮ ರೂಮಲ್ಲಿ ಕೂತ್ಕೊಂಡು, ನಿಮ್ಮ ರೂಮ್ ಕ್ಲೋಸ್ ಆಗಿದೆ, ಕಿಟಕಿನಲ್ಲಿ ನೋಡ್ತಾ ಇದ್ದೀರಾ. ಕಿಟಕಿಯಿಂದ ಆಚೆ ನೋಡಿದಾಗ ಎಷ್ಟೊಂದು ಜನರು ಈ ಮಾರ್ಕೆಟಲ್ಲಿ ಓಡಾಡೋ ಥರ ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ಇವ್ರು ಜಗಳ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಬ್ರು ಏನೋ ತೊಗೊಳ್ತಾ ಇದ್ದಾರೆ, ಇನ್ನೊಬ್ರು ಏನೋ ಮಾತಾಡ್ತಾ ಇದ್ದಾರೆ, ಇನ್ನೊಂದೇನೋ ನಡೀತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಬಟ್ ನೀವು ಆ ಕಿಟಕಿ ನಿಮ್ಮ ರೂಮಲ್ಲಿ ಸೇಫಾಗಿ ಕೂತ್ಕೊಂಡು ಕಿಟಕಿಯಿಂದ ಆಚೆ ಯು ಆರ್ ಕೈಂಡ್ ಆಫ್ ಜಸ್ಟ್ ಅಬ್ಸರ್ವಿಂಗ್ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳಿ. ಈಗ ನಿಮ್ಮ ಕಿಟಕಿಯಿಂದ ಆಚೆ ಇರುವಂಥ ಜನರು ನಿಮ್ಮನ್ನ ನೋಡಿ ವೇವ್ ಮಾಡಿದ್ರು, ಯು ಆರ್ ಜಸ್ಟ್ ನಾಟ್ ಕೇರಿಂಗ್. ಅಥವಾ ಅವ್ರು ನಿಮಗೆ ಕಿರ್ಚಿ ಹೇಳ್ತಾ ಇರೋದು, ಒಳಗಡೆ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ, ಆಚೆ ಬಾ ಅಂತ ಹೇಳಿ. ಯು ಡೋಂಟ್ ಕೇರ್. ಯು ಆರ್ ಲೈಕ್, ಯಾ ದಟ್ಸ್ ಫೈನ್, ಐ ಆಮ್ ಫೈನ್, ನನ್ನ ರೂಮಲ್ಲಿ ಐ ಆಮ್ ಫೈನ್, ನನ್ನ ಪ್ರಾಕ್ಟೀಸಸಲ್ಲಿ ಐ ಆಮ್ ಫೈನ್. ನಿಮ್ಮ ಅಪ್ರೂವಲ್ ನನಗೆ ಬೇಕಾಗಿಲ್ಲ. ನಾನು ಮಾಡ್ತಾ ಇರೋದು ಸರಿ ಇದೆಯೋ ತಪ್ಪಿದೆಯೋ ಅದು ನನಗೆ ಬಂದು ಹೇಳಿ, ನನ್ನ ಜೀವನ ಯಾವ ಥರ ಇದೆ ಅಂತ ಹೇಳಿ. ಐ ರಿಯಲಿ ಡೋಂಟ್ ಕೇರ್ ಯಾರು ಏನು ಹೇಳ್ತಾ ಇದ್ದಾರೆ ನನ್ನ ಪ್ರಾಕ್ಟೀಸಸ್ ಬಗ್ಗೆ. ಮೇ ಬಿ ಯಾರು ಈ ಥರ ಪ್ರಾಕ್ಟೀಸ್ ಮಾಡದೇ ಇಲ್ಲದೆ ಇರ್ಬೋದು ಮುಂಚೆ. ಮೇ ಬಿ ನಿಮ್ಮದೇ ಆದಂಥ ಹೊಸ ಪ್ರಾಕ್ಟೀಸಸ್ನ ನೀವು ಡಿಸೈನ್ ಮಾಡ್ಕೊಳ್ಬೋದು. ತುಂಬ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಲೈಕ್ ಈಗೋಯಿಸ್ಟಿಕ್ ಆಗಿರುವಂಥವ್ರು, ಈ ಥರ ಯಾರೂ ಮಾಡೋದಿಲ್ಲ, ನನಗೆ ಗೊತ್ತಿದೆ, ನಾನು 20 ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ನೀವು ಯು ಲೈಕ್ ಫಂಟಾಸ್ಟಿಕ್. ಬಟ್ ಅದು ನಿಮ್ಮ ದಾರಿ, ನನ್ನ ದಾರಿ ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಸೊ ನನಗೆ ಇಷ್ಟವಾಗಿರುವಂಥ ಅಥವಾ ನನಗೆ ಸರಿ ಅನಿಸೋವಂಥ ಒಂದು ಡಿಸೈನ್ ಮಾಡ್ಕೊಂಡಿರೋವಂಥ ನನ್ನ ಪ್ರಾಕ್ಟೀಸನ್ನ ನಾನು ಫಾಲೋ ಮಾಡ್ತೀನಿ. ಬಿಕಾಸ್ ನನ್ನ ಸೋಲ್ ಬಂದು ಇಟ್ ಈಸ್ ಡಿಫ್ರೆಂಟ್, ನನ್ನ ಇಂಟ್ರೆಸ್ಟ್ ಬಂದು ಇಟ್ ಈಸ್ ಡಿಫ್ರೆಂಟ್, ನನ್ನ ಪಾತ್ ಬಂದು ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ದೆರ್ ಇಸ್ ನೋ ಕಂಪ್ಯಾರಿಸನ್. ನೀವು 20 ವರ್ಷ ಸಾಧನೆ ಮಾಡಿದರೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್ ಆ್ಯಂಡ್ ಐ ಕೈಂಡ್ ಆಫ್ ರೆಸ್ಪೆಕ್ಟ್ ಯು. ಬಟ್ ಇದು ನನ್ನ ಸಾಧನೆ, ಇದು ನನ್ನ ಜೀವನ, ಇದು ನನ್ನ ಪ್ರಾಕ್ಟೀಸಸ್ಸು. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಫಾಲೋ ನನ್ನ ಇಂಟ್ಯೂಷನ್, ನನ್ನ ಒಳಗಡೆ ಇರುವಂಥ ಗಾಡೆಸ್ಸು ಆ ದೇವಿ ನನಗೆ ಏನು ಹೇಳ್ತಾ ಇದ್ದಾಳೆ ಅದ್ರ ತಕ್ಕನಂಗೆ ನನ್ನ ಪ್ರಾಕ್ಟೀಸಸ್ನ ನಾನು ಡಿಸೈನ್ ಮಾಡ್ಕೊಳ್ತೀನಿ. ಸೊ ಇವತ್ತಿಂದ 20 ವರ್ಷದಲ್ಲಿ ಐ ಕ್ಯಾನ್ ಆಲ್ಸೋ ಸೇ ನನಗೆ ನಾನು ಐ ಫಾಲೋಡ್ ನನ್ನ ಡೈರೆಕ್ಷನನ್ನು, ನನ್ನ ಪಾತನ, ನನ್ನ ಸೋಲನ್ನ ಅಂತ ಹೇಳಿ. ಸೊ ಐ ಆಮ್ ಆನರಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ನನ್ನ ಒಳಗಡೆ ಬರ್ತಾ ಇರೋವಂಥ ಇಂಟ್ರೆಸ್ಟ್ಗಳನ್ನು. ಗ್ರೂಪ್ ನಂಬರ್ 2, ದೆರ್ ಇಸ್ ಲಾಡ್ ಆಫ್ ನ್ಯೂ ಎನರ್ಜಿ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನಂಬರ್ 5 ಇಲ್ಲಿ 50 ವಿಚ್ ಇಸ್ 5. ಸೊ ಯು ಆರ್ ಚೇಂಜಿಂಗ್ ಅ ಲಾಟ್. And not just appearance wise, group number 2, it is very energetically ವೆರಿ ಡೀಪ್ ಆಗಿ ಸೆಲ್ಯುಲರ್ ಲೆವೆಲಲ್ಲಿ ಎಷ್ಟೊಂದು ಚೇಂಜ್ ಆಗ್ತಾ ಇರೋ ಥರ ಇದೆ. ಮೇ ಬಿ ಯು ಮೇ ಫೀಲ್ ಲೈಕ್ ಫಾಸ್ಟ್ ಮಾಡಬೇಕು ಅಂತ ಅನ್ಸ್ಬೋದು. ಅಗೇನ್ ಕನ್ಸಲ್ಟ್ ಡಾಕ್ಟರ್. ಹೆಲ್ತ್ ಇಶ್ಯೂಸ್ ಇದ್ದರೆ ಡೋಂಟ್ ಜಸ್ಟ್ ಫಾಸ್ಟ್ ಬಿಕಾಸ್ ಫಾಸ್ಟ್ ಮಾಡಬೇಕು ಅನ್ನಿಸ್ತು ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಕನ್ಸಲ್ಟ್ ನಿಮ್ಮ ಡಾಕ್ಟರ್ನ ಎನಿ ಕೈಂಡ್ ಆಫ್ ಡಯಟ್ ಚೇಂಜಸ್ಗೆ ಆ್ಯಂಡ್ ಟೇಕ್ care. But it feels like you want to feel, you want to release toxins in your body, you want to feel energized, like there is lot of newness. Interest level ಜಾಸ್ತಿ ಆಗ್ತಾ ಇರೋದು, which is so beautiful. Group number 2, this is the beginning of a beautiful chapter.
ಟಾಕ್ಸಿನ್ ಫ್ರೀ, ಡ್ರಾಮಾ ಫ್ರೀ, ಇನ್ಫ್ಲೂಯೆನ್ಸಿಂಗ್ ಫ್ರೀ. ಹೊರಗಡೆಯಿಂದ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಇಲ್ಲ, ವಿ ರಿಯಲಿ ಡೋಂಟ್ ಕೇರ್, ದಿಸ್ ಈಸ್ ಅವರ್ ಪಾತ್. ಓಕೆ, ಸೊ ದಟ್ ಈಸ್ ಹೌ ಇಟ್ ಈಸ್. ಲೈಕ್ ಯು ಆರ್ ಡಿಸೈನಿಂಗ್ ನಿಮ್ಮದೇ ಆದಂಥ ಡೈರೆಕ್ಷನನ್ನು, ಯು ಆರ್ ಕ್ರಿಯೇಟಿಂಗ್ ನಿಮ್ಮದೇ ಆದಂಥ ಪ್ರಾಕ್ಟೀಸಸ್ಸನ್ನು, ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡ್ತಾ ಇದ್ದೀರಾ. ಆ್ಯಂಡ್ ದೆನ್ ಐ ರೆಸ್ಪೆಕ್ಟ್ ಮೈ ಪಾತ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ರೆಸ್ಪೆಕ್ಟ್ ಮೈ ಓನ್ ನಾಲೆಡ್ಜ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಮಾರ್ಚ್ ಮಂತಲ್ಲಿ. ನಿಮ್ಮ ಇಂಟ್ಯೂಷನ್ನು ನಿಮ್ಮ ಸ್ಪೆಸಿಫಿಕ್ ಆಗಿರುವಂಥ ಸೋಲ್ ಪಾತ್ ಕಡೆಗೆ ನಿಮ್ಮನ್ನು ಡೈರೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಯು ಆರ್ ಮೋರ್ ದ್ಯಾನ್ ಹ್ಯಾಪಿ ಅದನ್ನು ಫಾಲೋ ಮಾಡೋದಕ್ಕೆ. ಬಿಕಾಸ್ ಅದು ಡೀಪಾಗಿ ನಿಮ್ಮ ಬಾಡಿನಲ್ಲಿ, ನಿಮ್ಮ ಬೋನಲ್ಲಿ ಅದು ರೆಸನೇಟ್ ಆಗ್ತಾ ಇರೋದು. ಆ್ಯಂಡ್ ಯು ಆರ್ ಸೂಪರ್ ಹ್ಯಾಪಿ ಆ್ಯಂಡ್ ಸ್ಟಡಿ, ಇಂಟ್ರೆಸ್ಟ್ ಗ್ರೋ ಆಗ್ತಾ ಇರೋದು. ದಿಸ್ ಫೀಲ್ಸ್ ಫಂಟಾಸ್ಟಿಕ್. ಗ್ರೂಪ್ ನಂಬರ್ 2 ಸ್ವಲ್ಪ ಸ್ಲೋ ಕೂಡ ಅನ್ನಿಸ್ಬೋದು ಮಾರ್ಚ್ ಮಂತು. ಇಟ್ ಈಸ್ ನಾಟ್ ಲೈಕ್ ಕ್ರೇಜಿ ಎಕ್ಸೈಟಿಂಗ್, ವಿ ಆರ್ ಟೇಕಿಂಗ್ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವಿ, ವಿ ಆರ್ ಲೈಕ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅನ್ನೋ ಥರ ಇಲ್ಲ. ಲೈಕ್ ಯು ಆರ್ ಡೂಯಿಂಗ್ ಇಟ್ ಇನ್ ಅ ಹೆಲ್ತಿ ಫೇಸಲ್ಲಿ, ಹೆಲ್ತಿ ಮೂವ್ಮೆಂಟಲ್ಲಿ, ಹೆಲ್ದಿ ಆ್ಯಕ್ಷನಲ್ಲಿ. ಎಲ್ಲಿ ನೆಸಸರಿ ಇದೆ ಆ್ಯಕ್ಷನು ಅಲ್ಲಿ ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಫೋಕಸಿಂಗ್ ನಿಮ್ಮ ಪ್ರಾಕ್ಟೀಸಸ್ ಬಗ್ಗೆ, ನಿಮ್ಮ ಸಾಧನೆಗಳ ಬಗ್ಗೆ. ಸೊ ಯು ಆರ್ ಆಬ್ಸಲ್ಯೂಟ್ಲಿ ನಿಮ್ಮ ಎಲಿಮೆಂಟಲ್ಲಿ ಇರೋ ಥರ ಇದೆ, ನಿಮ್ಮ ಎನರ್ಜಿನಲ್ಲಿ ಇರೋ ಥರ ಇದೆ ಮಾರ್ಚ್ ಮಂತಲ್ಲಿ. ಗ್ರೂಪ್ ನಂಬರ್ 2 ಕೆಲವ್ರಿಗೆ ಬಿಸ್ನೆಸ್ ಮಾಡೋರು ಅಥವಾ ಬಿಸ್ನೆಸ್ ಐಡಿಯಾಸ್ ಇರೋರು, ದೇರ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಐಡಿಯಾ. ಲೈಕ್ ನೆಕ್ಸ್ಟ್ ಲೆವೆಲಿಗೆ ಹೇಗೆ ತೊಗೊಂಡು ಹೋಗೋದು ಅಂತ ಹೇಳಿ, ಅಥವಾ ಯಾರನ್ನು ಕನ್ಸಲ್ಟ್ ಮಾಡೋದು ಅಂತ ಹೇಳಿ, ಅಥವಾ ಹೇಗೆ ಇದನ್ನು ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಅಂತ ಹೇಳಿ, ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು, ದೇರ್ ಇಸ್ ದಿಸ್ ಕ್ವಿಕ್ ಐಡಿಯಾ. ಲೈಕ್ ಏನೋ ಮಾಡ್ತಿರ್ತೀರಾ, ಐಡಿಯಾ ಡೌನ್ಲೋಡ್ ಆಗುತ್ತೆ, ಆ್ಯಂಡ್ ದೆನ್ ಯು ರೈಟ್ ಇಟ್ ಡೌನ್. ಓಕೆ, ಇದು ಪೊಟೆನ್ಷಿಯಲ್ ಇರೋ ಥರ ಇದೆ, ಇದನ್ನು ಬಿಸ್ನೆಸ್ ಕನ್ವರ್ಟ್ ಮಾಡ್ಬೋದು, ಮಾನಿಟೈಸ್ ಮಾಡ್ಬೋದು ಅನ್ನೋ ಥರ. ಸೊ ಆ್ಯಂಡ್ ದೆನ್ ಯು ಆರ್ ರೈಟಿಂಗ್ ಇಟ್ ಡೌನ್. ಓಕೆ, ದಿಸ್ ಇಟ್ಸ್ ಅ ಗುಡ್ ಐಡಿಯಾ ಬಿಸ್ನೆಸ್ಸಿಗೆ. ಸೊ ನೋ ಕಾರ್ಡ್ಸ್ ಆರ್ ಕಮಿಂಗ್ ನಿಮ್ಮ ಗ್ರೂಪಿಗೆ. ಓಕೆ, ಫೈನಲಿ ವಿ ಗಾಟ್ ದ ಕಾರ್ಡ್ ಆ್ಯಂಡ್ ಇಟ್ ಈಸ್ ಅ ಫಂಟಾಸ್ಟಿಕ್ ಕಾರ್ಡ್. ಎರಡೂ ಲೈಕ್ ದಿಸ್ ಇಸ್ ದ ಕಾರ್ಡ್ ಆಫ್ ವಿಕ್ಟ್ರಿ ಆ್ಯಂಡ್ ದಿಸ್ ಇಸ್ ದ ಕಾರ್ಡ್ ಆಫ್ ಜಡ್ಜ್ಮೆಂಟ್. ದಿಸ್ ಇಸ್ ಪಾಸಿಟಿವ್ ಕರ್ಮ ಆರ್ ಕರ್ಮ ಬ್ಯಾಲೆನ್ಸ್ ಆಗ್ತಾ ಇರೋದು, ಆರ್ ಜನರಲ್ ಆಗಿ ನಮ್ಮ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಯಾ, ಇಟ್ ಫೀಲ್ಸ್ ಈಸಿ ಅನ್ನೋದಕ್ಕಿಂತ ಇಟ್ ಫೀಲ್ಸ್ ಕಾಮ್. ಏನೇ ಸಿಚುವೇಶನ್ ಬಂದ್ರೂ ನಾವು ಕಾಮ್ ಆಗಿ ಸಿಚುವೇಶನನ್ನು ಅನಲೈಸ್ ಮಾಡ್ತಾ ಇದ್ದೀವಿ, ಓವರಾಗಿ ಲೈಕ್ ಕೊಡ್ದಿರಾ. ಇಟ್ ಫೀಲ್ಸ್ ಕಾಮ್ ಆ್ಯಂಡ್ ಕಂಫರ್ಟಿಂಗ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆದಾಗ. ಆ್ಯಂಡ್ ಬ್ಯಾಲೆನ್ಸ್ ಈಸ್ ವೆರಿ ಬ್ಯೂಟಿಫುಲ್. ನಮಗೆ ಮಾರ್ಚ್ ಮಂತಲ್ಲಿ ವಿ ಆರ್ ಬ್ಯಾಲೆನ್ಸಿಂಗ್ ಆ್ಯಕ್ಷನ್ಸ್ಗೂ ಇಂಟ್ಯೂಷನ್ಗೂ ಮಧ್ಯ ನಮ್ಮ ಇಂಟ್ಯೂಟಿವ್ ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ದಟ್ ಈಸ್ ದ ಬೆಸ್ಟ್ ಕೈಂಡ್ ಆಫ್ ಆ್ಯಕ್ಷನು, ಲೈಕ್ ಇಂಟ್ಯೂಟಿವ್ ಆ್ಯಕ್ಷನ್. ನಮ್ಮ ಬಾಡಿ, ನಮ್ಮ ಮೈಂಡು, ನಮ್ಮ ಸೋಲು ಎಲ್ಲ ಅಲೈನ್ ಆದಾಗ ಇಟ್ ಫೀಲ್ಸ್ ಪರ್ಫೆಕ್ಟ್ ಟೈಮಿಂಗ್ ಆ್ಯಕ್ಷನ್ ತೊಗೊಳಕ್ಕೆ. ಆಬ್ಸಲ್ಯೂಟ್ಲಿ ಲುಕ್ ಎಟ್ ದ್ಯಾಟ್, ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಈಗ ನಮಗೆ ಗೊತ್ತಾಗ್ತಾ ಇರೋದು ಹೇಗೆ ನಾವು ಆ ಯೂನಿವರ್ಸ್ ಕೊಡುವಂಥ ಮೆಸೇಜಸ್ನ, ಗೈಡೆನ್ಸ್ನ ಫಾಲೋ ಮಾಡೋದು ಅಂಥೇಳಿ. ಆ್ಯಂಡ್ ದಿಸ್ ಇಸ್ ದ ಕಾರ್ಡ್ ಆಫ್ ಗೋಯಿಂಗ್ ವಿತ್ ದ ಫ್ಲೋ, ಬಿಕಾಸ್ ಫ್ಲೋ ನಮ್ಮ ಒಂದು ಫೇವರಲ್ಲಿರುವಂಥದ್ದು. ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ. ಗ್ರೂಪ್ ನಂಬರ್ 2 ಆ್ಯಂಡ್ ದೆನ್ ದಿಸ್ ಇಸ್ 9 ಆಫ್ Pentacles. ದಿಸ್ ಇಸ್ ವಿಶ್ ಕಮಿಂಗ್ ಟ್ರೂ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ Ace of Pentacles. ಐ ಮೀನ್ ದಿಸ್ ಇಸ್ ಅ ಫಂಟಾಸ್ಟಿಕ್ ಮಂತ್ ನಿಮಗೆ. ಗ್ರೂಪ್ ನಂಬರ್ 2, ದಿಸ್ ಇಸ್ ಬಿಸ್ನೆಸ್ ಆಪರ್ಚುನಿಟಿ, ದಿಸ್ ಇಸ್ ನ್ಯೂ ಐಡಿಯಾ, ದಿಸ್ ಇಸ್ ನ್ಯೂ ಪಾತ್, ದಿಸ್ ಇಸ್ ನ್ಯೂ ಡೈರೆಕ್ಷನ್, ದಿಸ್ ಇಸ್ ನ್ಯೂ ವೇ ಆಫ್ ಥಿಂಕಿಂಗ್. ಹೊಸ ಥರ ಆಲೋಚನೆ ಮಾಡೋದು, ಹೊಸ ಥರ ಐಡಿಯಾಸ್ ಬರೋದು, ನಮ್ಮ ಇಂಟ್ಯೂಷನ್ ನಮಗೆ ಗೈಡ್ ಮಾಡೋದು, ಹೊಸ ಜಾಗಕ್ಕೆ ಹೋಗೋದು, ಹೊಸದನ್ನೇನಾದರೂ ಮಾಡಬೇಕಂತ ಅನಿಸೋದು, ಅಥವಾ ನಮ್ಮ ಒಳಗಡೆ ಆ ಹುರುಪು ಅಥವಾ ಆ ಇಂಟ್ರೆಸ್ಟ್, ಆ ಎಕ್ಸೈಟ್ಮೆಂಟ್, ಆ ಮೋಟಿವೇಶನ್, ಇನ್ಸ್ಪಿರೇಷನ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಸೂಪರ್ ಸ್ಟ್ರಾಂಗ್ ನಮಗೆ ಮಾರ್ಚ್ ಮಂತಲ್ಲಿ. ಆ್ಯಂಡ್ ವಿ ಆರ್ ಕೈಂಡ್ ಆಫ್ ಇನ್ ದ ಫ್ಲೋ, ಯೂನಿವರ್ಸ್ ಜೊತೆ ಅಲೈನ್ಮೆಂಟಲ್ಲಿರೋ ಥರ ಇದೆ ನಾವು ಮಾರ್ಚ್ ಮಂತಲ್ಲಿ. ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಈ ಅಲೈನ್ಮೆಂಟ್ನ, ವಿ ಆರ್ ಎಂಜಾಯಿಂಗ್ ಈ ಫ್ಲೋನ, ಆ್ಯಂಡ್ ವಿ ಆರ್ ಫಾಲೋಯಿಂಗ್ ಯೂನಿವರ್ಸ್ ಕೊಡ್ತಾ ಇರೋವಂಥ ಇನ್ಸ್ಟ್ರಕ್ಷನ್ಸ್ನ. ಗ್ರೂಪ್ ನಂಬರ್ 2 ಇನ್ನೊಂದು ಏನು ತೋರಿಸ್ತಾ ಇರೋದು ಅಂತ ಅಂದರೆ, ವಿ ಹ್ಯಾವ್ ಅ
ವಂಡರ್ಫುಲ್ ಆಪರ್ಚುನಿಟಿ ಮಾರ್ಚ್ ಮಂತಲ್ಲಿ ನಮ್ಮ ಬಾಡಿನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ. ವಿ ಹ್ಯಾವ್ ಸೋ ಮೆನಿ ಪೆಂಟಿಕಲ್ಸ್ ಕಾರ್ಡ್ ಇಲ್ಲಿ ಗ್ರೂಪ್ ನಂಬರ್ 1ಗೆ ಎಷ್ಟೊಂದು ಕಪ್ಸ್ ಕಾರ್ಡ್ ಬಂದಿತ್ತು. ಫಾರ್ ಯು ದೆರ್ ಇಸ್ ಅ ಆ್ಯಕ್ಚುಯಲ್ ಫಿಸಿಕಲ್ ಹೀಲಿಂಗ್ ಆಪರ್ಚುನಿಟಿ ಮಾರ್ಚ್ ಮಂತಲ್ಲಿ. ಫಿಸಿಕಲಿ ಏನಾದರೂ ಹೀಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು, ಮಾರ್ಚ್ ಮಂತ್ ಇಸ್ ಫಂಟಾಸ್ಟಿಕ್. ಹೊಸ ಎಕ್ಸಸೈಸ್ ರೂಟೀನನ್ನು ಸ್ಟಾರ್ಟ್ ಮಾಡಬೇಕು, ಹೊಸ ರೆಜಿಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಫಂಟಾಸ್ಟಿಕ್ ಮಂತ್. ಹೊಸ ಡಯಟ್ನ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮ್ಮ ಬಾಡಿನಲ್ಲಿರೋ ಟಾಕ್ಸಿನ್ಸ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಏನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ ಫಂಟಾಸ್ಟಿಕ್ ಮಂತ್ ಮಾರ್ಚ್ ಟು ರಿಲೀಸ್ ಆಲ್ ದ ಟಾಕ್ಸಿನ್ಸ್. ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಫಿಸಿಕಲ್ ವೆಸಲನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಮಾರ್ಚ್ ಮಂತ್ ಇಸ್ ಫಂಟಾಸ್ಟಿಕ್. ಆ ಹೊಸ ಎನರ್ಜಿನ, ಹೊಸ ಹ್ಯಾಬಿಟ್ಸ್ನ, ಹೊಸ ರೂಟೀನನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮಾರ್ಚ್ ಮಂತಲ್ಲಿ. ಆ್ಯಂಡ್ ಕೆಲವ್ರಿಗೆ ತುಂಬ ಟೈಮಿಂದ ಸ್ವಲ್ಪ ಲೋ ಎನರ್ಜಿ ಅಂತ ಅನ್ನಿಸ್ತಾ ಇದ್ರೆ, ಲೈಕ್ ಮೂಡ್ ಅಷ್ಟೊಂದಿಲ್ಲ, ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಇದೆ. ಮಾರ್ಚ್ ಮಂತಲ್ಲಿ ಯು ವಿಲ್ ಸಿ ಅ ಲಾಡ್ ಆಫ್ ಇಂಪ್ರೂವ್ಮೆಂಟ್. ನಿಮ್ಮ ಮೂಡ್ ಇಂಪ್ರೂವ್ ಆಗ್ತಾ ಇರೋದು, ಆ್ಯಂಡ್ ದೆನ್ ಮತ್ತು ಜೀವನದ ಬಗ್ಗೆ ಆಸಕ್ತಿ ಜಾಸ್ತಿ ಆಗ್ತಾ ಇರೋದು. ಲೈಕ್ ಐ ಡೋಂಟ್ ಲೈಕ್ ಐ ಹ್ಯಾವ್ ನೋ ಮೂಡ್, ಐ ಕಾಂಟ್ ಡೂ ದಿಸ್, ಲೈಕ್ ಕಂಪ್ಲೀಟ್ಲಿ ನೆಗೆಟಿವ್ ಥರ ಅನ್ನಿಸ್ತಾ ಇದ್ದಿದ್ದು, ಆಬ್ಸಲ್ಯೂಟ್ಲಿ ಲೋ ಅನ್ನಿಸ್ತಾ ಇದ್ದಿದ್ದು. ಯು ವಿಲ್ ಸಿ ಅ ಲಾಟ್ ಆಫ್ ಶಿಫ್ಟ್ ನಿಮ್ಮ ಎನರ್ಜಿ ಲೆವೆಲಲ್ಲಿ. ಗ್ರೂಪ್ ನಂಬರ್ 2, ದಟ್ ಈಸ್ ದಿ ಎಕ್ಸೈಟಿಂಗ್ ನ್ಯೂಸ್ ಎಷ್ಟೊಂದು ಜನಕ್ಕೆ. ಬಿಕಾಸ್ ಆಬ್ಸಲ್ಯೂಟ್ಲಿ ಏನು ಮಾಡೋದಕ್ಕೂ ಮೂಡಿರಲಿಲ್ಲ ಅಂದಾಗ, ಲೈಕ್ ಸ್ಲೋ ಆಗಿ ಆ ಬೆಳಕು ಬರೋದನ್ನು ನಾವು ನೋಡೋದಕ್ಕೆ ಶುರು ಆದಾಗ, ದಟ್ ವಿಲ್ ಆ್ಯಡ್ ಮೋರ್ ಎನರ್ಜಿ ನಮಗೆ. ಬಿಕಾಸ್ ವಿ ಆರ್ ಸೋ ರೆಡಿ ಫಿಸಿಕಲ್ ಇಂಪ್ರೂವ್ಮೆಂಟ್ಸ್ನ ನಮ್ಮ ಲೈಫಲ್ಲಿ ತರೋದಕ್ಕೆ. ಲೈಕ್ ಆ್ಯಕ್ಚುಯಲ್ ಫಿಸಿಕಲ್ ಬಾಡಿ ಅಥವಾ ನಮ್ಮ ಬಿಸ್ನೆಸ್ಸು ಅಥವಾ ನಮ್ಮ ಮನೆ ಸಿಚುವೇಶನು, ಯು ಆರ್ ಕೈಂಡ್ ಆಫ್ ಫೈನಲಿ ಯು ಆರ್ ರೆಡಿ ಎಲ್ಲ ಕಡೆ ಪ್ರಾಪರಾಗಿ ನಿಮ್ಮ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಇದುವರೆಗೂ ಅಷ್ಟೊಂದು ಲೆವೆಲಲ್ಲಿ ಎನರ್ಜಿ ಇಲ್ಲದೆ ಇದ್ದಿರ್ಬೋದು. ಲೈಕ್ ವಿ ಮೇ ಹ್ಯಾವ್ ಬಿನ್ ಟಯರ್ಡ್ ಸ್ವಲ್ಪ, ಬಟ್ ವಿ ಹ್ಯಾವ್ ಅ ರಿಯಲ್ ಆಪರ್ಚುನಿಟಿ ನಮಗೆ ಮಾರ್ಚ್ ಮಂತಲ್ಲಿ ಅದರಿಂದ ಆಚೆ ಬರೋದಕ್ಕೆ, ಹೀಲ್ ಆಗೋದಕ್ಕೆ. ಮೇ ಬಿ ಡಾಕ್ಟರ್ ಹತ್ರ ಹೋಗಿ ಅವರು ಸಪ್ಲಿಮೆಂಟ್ಸ್ ಸಜೆಸ್ಟ್ ಮಾಡ್ಬೋದು. ಮೇ ಬಿ ಯು ಆರ್ ಲೋ ಆನ್ ವಿಟಮಿನ್ ಡಿ, ಲೋ ಆನ್ ವಿಟಮಿನ್ B12, ಬಿಕಾಸ್ ಅದೆರಡೂ ಡೈರೆಕ್ಟಾಗಿ ನಮ್ಮ ಮೂಡ್ಗೆ, ನಮ್ಮ ಎನರ್ಜಿ ಲೆವೆಲಿಗೆ, ನಮ್ಮ ಸ್ಲೀಪ್ ಕ್ವಾಲಿಟಿಗೆ ಕನೆಕ್ಟ್ ಆಗಿರುವಂಥದ್ದು. ಇನ್ನು ಟೇಕ್ ಪ್ರಾಪರ್ ಮೆಗ್ನೀಷಿಯಮ್ ಆ್ಯಂಡ್ ಪ್ರಾಪರ್ B12 ವೈಟಮಿನ್ಸ್. ಲೈಕ್ ನಿಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಮಲ್ಟಿ ವೈಟಮಿನ್ಸ್ ತೊಗೊಳ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಹೀಲಿಂಗ್ ಪ್ರಾಸೆಸ್ನ, ಆ್ಯಂಡ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಸಜೆಷನ್ ಆರ್ ಸಮ್ ಕೈಂಡ್ ಆಫ್ ನ್ಯೂನೆಸ್ ಈವನ್ ಇನ್ ದಾಟ್ ಏರಿಯಾ. ಹೆಲ್ತ್ ಇಂಪ್ರೂವ್ಮೆಂಟ್, ಫಿಸಿಕಲಿ ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ದಿಸ್ ಸೈಕಲ್ ಈಸ್ ಓವರ್, ದ ಹೆವಿನೆಸ್ ಸೈಕಲ್ ಈಸ್ ಓವರ್. ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ಗ್ರೂಪ್ ನಂಬರ್ 2 ಆ ಹೆವಿ ಸೈಕಲನ್ನು ಎಂಡ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಆ ಜಡ್ಜ್ಮೆಂಟ್ ಕಾರ್ಡು ಬಂದು ವಿ ಆರ್ ಎಂಟ್ರಿಂಗ್ ಈ ಬ್ಯೂಟಿಫುಲ್ ಹೊಸ ಸೈಕಲನ್ನು. ದ್ಯಾಟ್ ಈಸ್ ದಿ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು all. Take care. Bye-bye.